ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು 8ನೇ ತರಗತಿಯ ಪದ್ಯ ಭಾಗವಾಗಿರುವಂತಹ ಕನಕದಾಸರು ಬರೆದಿರುವಂತಹ ರಾಮಧಾನ್ಯ ಚರಿತೆ ಪದ್ಯ ಭಾಗದ ಸಾರಾಂಶವನ್ನು ನೋಡೋಣ. ಒಂದೊಂದೇ ಪದ್ಯವನ್ನು ಓದ್ತಾ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ ಮಕ್ಕಳೇ. ನಿನ್ನೆ ದಿನ ಏನು ಮಾಡಿದ್ವಿ ನಾವು ಇದು ಪಾಠದ ಕವಿ ಪರಿಚಯವನ್ನು, ದಾಸ ಸಾಹಿತ್ಯ ಅಂದರೆ ಏನು, ಆಮೇಲೆ ಅದರ ಹಿನ್ನೆಲೆ ಏನು, ನಂತರ ಕನಕದಾಸರ ಕವಿ ಪರಿಚಯವನ್ನು ನೋಡಿದ್ವಿ, ಆಮೇಲೆ ಪೂರ್ವಕಥೆಯನ್ನು ನೋಡಿದ್ವಿ. ಇದನ್ನೆಲ್ಲವನ್ನು ನಾವೇನು ಮಾಡಿದ್ವಿ ನಿನ್ನೆ ದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ವಿ. ಮಕ್ಕಳೇ, ಹಿಂದೇನು ಮಾಡೋಣ, ಒಂದೊಂದೇ ಪದ್ಯ ಓದ್ತಾ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಯಾಕಂದರೆ ನೀವು ಮಾಡೋ ಪ್ರತಿಯೊಂದು ಸಪೋರ್ಟ್ನಿಂದ ನಾವು ಇನ್ನಷ್ಟು ವಿಡಿಯೋ ಮಾಡಬೇಕನ್ನುವಂಥ ಹಂಬಲ ನಮಗೂ ಕೂಡ ಹೆಚ್ಚಾಗ್ತೈತಿ ಮಕ್ಕಳೇ. ಹಾಗೆ ಬೆಲ್ ಬಟನ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಪಾಠವನ್ನು ಪ್ರಾರಂಭ ಮಾಡೋಣ ಬನ್ನಿ ಮಕ್ಕಳೇ. ರಾಗಿ ಮತ್ತು ಭತ್ತ ಎರಡೂ ಕೂಡ ಜಗಳ ಮಾಡುತ್ತಿರುವಂತಹ ಸಂಭಾಷಣೆಯನ್ನು ಇಲ್ಲಿ ಏನು ಹೇಳಿದಾರಪ್ಪ ಅಂದರೆ ನಮ್ಮ ಕನಕದಾಸರು ತುಂಬ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಹೌದಾ, ಇದರಲ್ಲಿ ನಾನೇ ಶ್ರೇಷ್ಠ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾಕಂತಂದ್ರೆ ಯಾರು ಶ್ರೀರಾಮಚಂದ್ರ, ಸೀತೆ ಹಾಗೂ ಲಕ್ಷ್ಮಣ ತನ್ನ ಪರಿವಾರದ ಜೊತೆ ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವಾಗ ರುಚಿಯಾದಂತಹ ಭಕ್ಷ್ಯ ಭೋಜನವನ್ನು ಸೌದಿರ್ತಾರೆ. ಅವಾಗ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತೇಳಿ ಕೇಳಿದಾಗ ಶ್ರೀರಾಮಚಂದ್ರನ ಹತ್ರ ಒಂದೇ ಥರದ್ದು ಹೇಳೋಕ್ಕಾಗಂಗಿಲ್ಲ, ಎಲ್ಲ ಧಾನ್ಯಗಳನ್ನು ಕರೆಸ್ರಿ, ಆಗ ನಾನೇನು ಮಾಡ್ತೀನಿ ನೋಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಆವಾಗ ರಾಗಿ ಮತ್ತು ಭತ್ತದ ನಡುವೆ ಇರುವಂತಹ ಜಗಳದ ಸಂಭಾಷಣೆಯನ್ನು ಇಲ್ಲಿ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನೇ ಈ ಭಾಗದ ಈ ಪಾಠದ ಕಥಾವಸ್ತು ಆಗೈತಿ. ಬನ್ನಿ ಮಕ್ಕಳೇ, ಪಾಠವನ್ನು ಓದ್ತಾ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಕೆಲರು ಗೋಧಿಯ ಸಾಮೆಯನ್ನು, ಕೆಲರು ನವಣೆಯ ಕಂಬು ಜೋಳವ, ಕೆಲರು ಹಾರಕ ಎಂದು ಕೆಲವರು ನೆಲ್ಲನು ಅತಿಶಯವ, ಕೆಲವರು ನರೇದಲಗನನ್ನು ಪತೀಕರಿಸಲು ಅದ ನೋಡಿದ ನೃಪತಿಯು ಅದರಳು ಹಲವು ಮತವು ಏಕೆ ಒಂದನೇ ಪೇಳು ಎನ್ನಲು ಗೌತಮನು. ನೋಡಿ ಇಲ್ಲಿ ಶ್ರೀರಾಮಚಂದ್ರ ತರಿಸಿರುವಂತಹ ಎಲ್ಲ ಧಾನ್ಯಗಳಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಕೆಲವರು ಗೋಧಿಯೇ ಶ್ರೇಷ್ಠ, ಇನ್ನು ಕೆಲವರು ಸಾಮೆಯೇ ಶ್ರೇಷ್ಠ, ಇನ್ನು ಕೆಲವರು ಏನು ಹೇಳ್ತಾರೆ ನವಣೆಯೇ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದರೆ ಈಗ ನವಣೆ, ಸಾಮೆ, ಸಿರಿಧಾನ್ಯಗಳು ಅಂತ ಬರ್ತಾವೆ. ಅದರಲ್ಲಿ ಹಾರಕ, ಸಾಮೆ, ಆಮೇಲೆ ನವಣೆ ಅಂತೇಳಿ ಎಲ್ಲ ಇರ್ತಾವೆ. ಅವುಗಳನ್ನೆಲ್ಲ ಸಿರಿಧಾನ್ಯಗಳ ಗುಂಪಿಗೆ ಸೇರಿಸ್ತೀವಿ. ನೆಲ್ಲ ಅಂತಂದರೆ ಭತ್ತ, ನೆರೆದಲಗ ಅಂತಂದರೆ ರಾಗಿ ಅಂತ ಮೊದಲೇ ಹೇಳಿದ್ದೀನಿ ನಿನ್ನೆ ದಿನ ತರಗತಿಯಲ್ಲಿ. ಹೀಗಾಗಿ ಕೆಲವರು ಗೋಧಿಯೇ ಶ್ರೇಷ್ಠ ಅಂತ ಹೇಳಿದ್ರೆ, ಇನ್ನು ಕೆಲವರು ಸಾಮೆ ಶ್ರೇಷ್ಠ ಅಂತ ಹೇಳ್ತಾರೆ, ಇನ್ನು ಕೆಲವರು ನವಣೆ ಶ್ರೇಷ್ಠ ಅಂತ ಹೇಳಿದ್ರೆ, ಇನ್ನು ಕೆಲವರು ಜೋಳನ ಶ್ರೇಷ್ಠ, ಮತ್ತಷ್ಟು ಜನ ಏನು ಹೇಳ್ತಾರಪ್ಪ ಅಂತ ಹೇಳಿರುವಂತಹ ಜನ ಹಾರಕವೇ ಶ್ರೇಷ್ಠ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನು ಕೆಲವರು ಭತ್ತನೇ ಶ್ರೇಷ್ಠ ಅಂತ ಹೇಳಿದ್ರೆ, ಅದರಲ್ಲೇ ಮತ್ತಷ್ಟು ಜನ ಹೇಳ್ತಾರೆ ರಾಗಿಯೇ ಶ್ರೇಷ್ಠ ಅಂತ ಹೇಳ್ತಾರೆ. ಹೀಗಾಗಿ ಅವಾಗ ನೃಪತಿ ಎದರೋಳು ಅಂತ, ನೃಪತಿ ಅಂದರೆ ಇಲ್ಲಿ ಶ್ರೀರಾಮಚಂದ್ರ. ಅವಾಗ ಅದರೊಳು ಹಲವು ಮತ ಯಾಕ ಒಂದು ಮಾತ್ರ ಹೇಳ್ರಿ ಅಂತೆ ಗೌತಮ ಮಹರ್ಷಿಗಳಿಗೆ ಏನು ಮಾಡ್ತಾನೆ ಶ್ರೀರಾಮಚಂದ್ರ ಕೇಳ್ತಾನೆ. ಅದ್ರಾಗ ಹಲವಾರುಗಳನ್ನು ಹೇಳಲಿಕ್ಕೆ ಹೋಗಬೇಡ್ರಿ, ನಾನು ಇಷ್ಟೊಂದು ರುಚಿಯಾಗಿ ಸವಿದಿರುವಂತಹ ಭಕ್ಷ್ಯ ಭೋಜನಗಳಲ್ಲಿ ಸವಿದಿರುವಂತಹ ಒಂದನ್ನು ಮಾತ್ರ ಶ್ರೇಷ್ಠವಾದಿದ್ದು ಯಾವುದನ್ನು ಹೇಳ್ರಿ ಅಂತ ಹೇಳಿದಾಗ ಅವಾಗ ಗೌತಮ ಮಹರ್ಷಿಗಳು ಏನು ಹೇಳ್ತಾರೆ ನೋಡೋಣ ಬನ್ನಿ. ದಾಶರಥಿ ಚಿತ್ತೈಸು ನಮ್ಮಯ್ಯ ದೇಶಕ್ಕೆ, ಅತಿಶಯ ನೆರೆದಲಗನೆ ವಾಸಿ ಉಳ್ಳವನು ಈತ, ಮಿಕ್ಕಿನ ಧಾನ್ಯವು ಏಕೆ ಎನ್ನಲು ಲೇಸನು, ಆಡಿದೆ ಮುನಿಪ ಗೌತಮ ದೋಷರಹಿತನು ಪಕ್ಷಪಾತವನು, ಈ ಸುಪರಿಯಲ್ಲಿ ಮಾಡುವರೆ ಶಿವ ಎಂದನು ಆ ವ್ರೀಹಿಗ. ನೋಡಿ ಆವಾಗ ಶ್ರೀರಾಮಚಂದ್ರ ಗೌತಮ ಮಹರ್ಷಿಗಳಿಗೆ ಏನು ಹೇಳ್ತಪ್ಪ ಅಂದ್ರೆ, ಇಷ್ಟೆಲ್ಲ ಧಾನ್ಯಗಳನ್ನು ತರಿಸಿದಿರಲ್ಲ, ಅದರಲ್ಲಿ ಒಂದು ಧಾನ್ಯ ಶ್ರೇಷ್ಠ ಯಾವುದಂತ ಹೇಳ್ರಿ, ಹಲವಾರು ಧಾನ್ಯಗಳನ್ನು ಹೇಳಿಬಿಡ್ರಿ ಅಂತ ಹೇಳಿದಾಗ ಅವಾಗ ಏನು ಹೇಳ್ತಾರಪ್ಪ ಅಂದ್ರೆ, ದಾಶರಥಿ ಚಿತ್ತೈಸು ಅಂತಂದ್ರೆ, ದಶರಥ ಪುತ್ರನಾದ ಶ್ರೀರಾಮಚಂದ್ರನೇ, ರಾಮನೇ, ನೀನು ಮನಸ್ಸಿಟ್ಟು ಕೇಳು ಏನಂತ, ನಮ್ಮ ಈ ದೇಶಕ್ಕೆ ಅತಿಶಯ ನರೆದಲಗನೇ ವಾಸಿ. ನೋಡು, ನಮ್ಮ ದೇಶಕ್ಕೆ ಯಾವ್ದು ಮಾತ್ರ, ನಮ್ಮ ಭಾರತ ದೇಶಕ್ಕೆ ಯಾವುದು ರಾಗಿನೇ ವಾಸಿ, ಉಳ್ಳವನು ಈತ ಮಿಕ್ಕಿನ ಧಾನ್ಯವು.
ಅವಾಗ ಅಂದರೆ ಎಲ್ಲ ಧಾನ್ಯಗಳು ಶ್ರೇಷ್ಠ ಅಂತೇನಿಲ್ಲ, ಎಲ್ಲವೂ ಕೂಡ ಶ್ರೇಷ್ಠ. ಆದರೆ ನಮ್ಮ ಭಾರತ ದೇಶಕ್ಕೆ ಯಾವುದು ಶ್ರೇಷ್ಠತೆಯಾಗಿ ರಾಗಿನೇ ವಾಸಿ ಅಂತ ಹೇಳಿದಾಗ ಅವಾಗ ಗೌತಮ ಮಹರ್ಷಿಗಳು ಎಲ್ಲ ಧಾನ್ಯಗಳಿಗಿಂತ ರಾಗಿನೇ ಶ್ರೇಷ್ಠ ಅಂತ ಶ್ರೀರಾಮಚಂದ್ರಿಗೆ ಹೇಳುತ್ತಿರುವಂಥ ಸಂದರ್ಭದಲ್ಲಿ ಅವಾಗ ಭತ್ತ ಏನು ಹೇಳ್ತೈತೆ ನೋಡ್ರಿ ಸಿಟ್ಟಿನಿಂದ, ಏಕೆ ಎನಲು ಲೇಸನು ಆಡಿದೆ ಮುನಿಪ ಗೌತಮ ದೋಷರಹಿತನು ಪಕ್ಷಪಾತವನು. ಅವಾಗ ಗೌತಮ ಮಹರ್ಷಿಗಳಿಗೆ ಏನು ಹೇಳ್ತಾರೆ, ಎಂತಹ ಮಾತನ್ನು ಆಡಿದೆಪ್ಪ ಗೌತಮ ಮಹರ್ಷಿ, ನೀವು ಎಂಥ ಮಾತನ್ನು ಮಾತಾಡತ್ತೀರ, ನೀವು ದೋಷರಹಿತ, ನೀವು ಪಕ್ಷಪಾತವನ್ನು ಮಾಡಬಾರ್ದು, ತಾರತಮ್ಯವನ್ನು ಮಾಡಬಾರ್ದು, ಈಸು ಪರಿಯಲಿ ಮಾಡುವರೇ ಶಿವ ಎಂದನು ಆವ್ರೀಹಿಗ. ನೋಡ್ರಿ, ಶಿವ ನೀನು ಪಕ್ಷಪಾತವನ್ನು ನೀನು ಮಾಡಬಾರ್ದು, ನೀನು ಗೌತಮ ಮಹರ್ಷಿ ಅದೀಯಾ, ಹೀಗಾಗಿ ಯಾವುದೇ ಧಾನ್ಯ ಆ ಧಾನ್ಯ ಶ್ರೇಷ್ಠ ಈ ಧಾನ್ಯ ಶ್ರೇಷ್ಠ ಅಂತೇಳಿ ನೀನು ಹೇಳಬಾರ್ದು ಅಂಥೇಳಿ ಅವಾಗ ಭತ್ತ ಸಿಟ್ಟಿನಿಂದ ಯಾರಿಗೆ ಹೇಳ್ತೈತಿ, ಗೌತಮ ಮಹರ್ಷಿಗಳಿಗೆ ಹೇಳ್ತಾ ಇರ್ತೈತಿ. ನೋಡಿ, 2ನೇ ಪದ್ಯದಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ದಶರಥ ಪುತ್ರನಾಗಿರುವಂತಹ ಶ್ರೀರಾಮಚಂದ್ರನಿಗೆ ಗೌತಮ ಮಹರ್ಷಿಗಳು ಮನಸ್ಸಿಟ್ಟು ಕೇಳ್ರಿ, ಏನಂದ್ರೆ ನಮ್ಮ ಭಾರತ ದೇಶಕ್ಕೆ ರಾಗಿನೇ ವಾಸಿ, ಎಲ್ಲ ಧಾನ್ಯಗಳಿಗಿಂತ ಎಲ್ಲ ಧಾನ್ಯವೂ ಶ್ರೇಷ್ಠನೇ, ಆದರೆ ಅವಕ್ಕೆಲ್ಲವಕ್ಕಿಂತ ಶ್ರೇಷ್ಠವಾದಿದ್ದು ರಾಗಿನೇ ಅಂತೇಳಿ ಗೌತಮ ಮಹರ್ಷಿಗಳು ಯಾರಿಗೆ, ಶ್ರೀರಾಮಚಂದ್ರಿಗೆ ಹೇಳುತ್ತಿರುವಂತಹ ಸಂದರ್ಭದಲ್ಲಿ ಭತ್ತ ಏನು ಮಾಡ್ತೈತಪ್ಪ ಅಂತಂದ್ರೆ ಸಿಟ್ಟಿನಿಂದ, ಗೌತಮ ಮಹರ್ಷಿ ನೀವು ಪಕ್ಷಪಾತವನ್ನು ಮಾಡಬಾರ್ದು, ದೋಷರಹಿತವಾಗಿರುವಂತಹ ಗೌತಮ ಮುನಿಗಳಾದಂಥ ನೀವು ಅದು ಶ್ರೇಷ್ಠ ಇದು ಶ್ರೇಷ್ಠ ಅಂತ ನೀವು ಹೇಳಬಾರ್ದು ಶಿವ, ನಿಮ್ಮ ಅವರ ಬಾಯಲ್ಲಿ ಇಂಥ ಮಾತನ್ನು ಕೇಳುವುದು ನಮಗೆ ಆಗುವುದಿಲ್ಲ ಅಂತ ಭತ್ತ ಏನು ಮಾಡ್ತೈತಿ ಅವಾಗ ಹೇಳ್ತೈತಿ 2ನೇ ಪದ್ಯದಲ್ಲಿ. ಮುಂದೆ 3ನೇ ಪದ್ಯದಲ್ಲಿ ಏನು ಹೇಳ್ತಾರ ಬನ್ನಿ ನೋಡೋಣ. ಎಲ್ಲ ಧರ್ಮದ ಸಾರವನ್ನು ನೀವು ಬಲ್ಲಿರಿ ಅರಿಯಿರೆ, ಎಲ್ಲರನ್ನು ನೀವು ಇಲ್ಲಿ ನುಡಿಯುವ ಉಪೇಕ್ಷೆ ಉಂಟೆ ಸಾಕು, ಅದಂತಿರಲಿ ನೆಲ್ಲು ನಾನು ಹಿರೆ ಗೋಧಿ ಮೊದಲಾದ ಎಲ್ಲ ಧಾನ್ಯಗಳು ಇರಲು ಇದರಲ್ಲಿ ಬಲ್ಲಿದನು ನರಿದಲಗನು ಎಂಬುದು ಇದು ಆವ ಮತ ಎಂದ. ನೋಡಿ, ಭತ್ತ ಏನು ಹೇಳ್ತೈತಪ್ಪ 3ನೇ ಪದ್ಯದಲ್ಲಿ, ಎಲ್ಲ ಧರ್ಮದ ಸಾರವನ್ನು ನೀವು ಬಲ್ಲಿರಿ, ಎಲ್ಲ ಧರ್ಮದ ಸಾರವನ್ನು ನೀವು ತಿಳಿದುಕೊಂಡಿದ್ದೀರಿ ಗೌತಮ ಮಹರ್ಷಿಗಳೇ, ಗೌತಮ ಮುನಿಗಳೇ, ಆದರೆ ನೀವು ಇಲ್ಲಿ ಮಾತನಾಡುತ್ತಿರುವಂತಹ ಮಾತೆಂಥದ್ದು ಏನಾರು ಗೊತ್ತೈತನ, ನಾನು ಎಲ್ಲದರಲ್ಲಿ ನೆಲ್ಲು ಅಂದ್ರೇನು ಭತ್ತ, ಇಲ್ಲಿ ನನ್ನ ಜೊತೆ ಗೋಧಿನೂ ಇದೆ, ಮೊದಲಾದಂತಹ ಧಾನ್ಯಗಳು ಕೂಡ ಇಲ್ಲಿ ಅದಾವ, ಆದರೆ ನೀವು ಎಲ್ಲ ಧಾನ್ಯಗಳನ್ನು ಬಿಟ್ಟು ನೀವೇನಂತ ಹೇಳಿದ್ರಿ, ನರೇದಲಗ ಅಂದರೆ ರಾಗಿನೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದೀರಲ್ಲ, ಈ ಮಾತು ಎಷ್ಟಕ್ಕೆ ಸರಿ, ನೀವು ಮಾತನಾಡುವಂತಹ ಮಾತೇನ ಇದು ಅಂತೇಳಿ ಗೌತಮ ಮಹರ್ಷಿಗಳಿಗೆ ಇದು ಭತ್ತ ಏನು ಮಾಡ್ತಾ ಇದೆ ಹೇಳ್ತಾ ಇದೆ. ಎಲ್ಲ ಧರ್ಮದ ಸಾರವನ್ನು ತಿಳಿದುಕೊಂಡಿರುವಂತಹ ನೀವುಗಳೇ ಈ ರೀತಿ ಮಾತನಾಡಿದ್ರೆ ಏನು ಮಾಡೋದು, ಅವಾಗ ಭತ್ತಕ್ಕಿಲ್ಲಿ ಏನಾಗೈತಿ, ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಟ್ಟೈತಿ, ಸಿಕ್ಕಾಪಟ್ಟೆ ಸಿಟ್ಟು ಬಂದು ಸಿಟ್ಟಿನಿಂದ ಏನು ಹೇಳ್ತಾ ಇದ್ದಿ, ನೀವು ಎಲ್ಲವನ್ನು ತಿಳಿದುಕೊಂಡಿರುವಂಥ ನಿಮ್ಮಂಥವ್ರಿಗೆ ಹಿಂಗೆ ಮಾತಾಡಿದ್ರೆ ನಾವು ಏನು ಮಾಡಬೇಕು, ಇಲ್ಲಿ ನಾನು ಅದೀನಿ, ಗೋಧಿ ಐತಿ, ಮೊದಲಾದ ಧಾನ್ಯಗಳದಾವ, ಹಾಗಾಗಿ ಬಲ್ಲಿದನು ನರೆದಲಗ ಅಂದರೆ ಬಲ್ಲಿದ ಅಂದರೆ ಇಲ್ಲೂ ಕೂಡ ಶ್ರೇಷ್ಠ ಅನ್ನುವಂತಹ ಪದದ ಅರ್ಥವನ್ನು ಬರುತ್ತಾ, ಹೀಗಾಗಿ ಶ್ರೇಷ್ಠ ಆದರೆ ನೀವು ಎಲ್ಲ ಧಾನ್ಯಗಳನ್ನ ಬಿಟ್ಟು, ನನ್ನನ್ನು ಬಿಟ್ಟು, ಗೋಧಿಯನ್ನು ಬಿಟ್ಟು, ಮೊದಲಾದ ಧಾನ್ಯಗಳನ್ನೆಲ್ಲವನ್ನು ಬಿಟ್ಟು ನೀವು ರಾಗಿನೇ ಶ್ರೇಷ್ಠ ಅಂತ ಹೇಳ್ತಾ ಇದ್ರಲ್ಲ, ಈ ಮಾತು ಎಷ್ಟಕ್ಕೆ ಸರಿ ಅಂಥೇಳಿ ಅವಾಗ ಭತ್ತ ಏನು ಮಾಡತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದೆಯೇ. ಮುಂದೆ ಏನು ಹೇಳತ್ತಾ ನೋಡ್ರಿ 4ನೇ ಪದ್ಯದಲ್ಲಿ, ಏನೋ ಎಲ್ಲವೋ ನರೆದಲಗ ನೀನು ಸಮಾನನೇ ಎನಗೆ, ಇಲ್ಲಿ ನಮ್ಮನು ದಾನವಂತಕ ಬಲ್ಲನು, ಇಬ್ಬರ ಹೆಚ್ಚು ಕುಂದುಗಳ ಜಾನಕಿ ಪತಿ ಸನಿಹದಲ್ಲಿ ಕುಲಹೀನ ನೀನು ಪ್ರತಿಷ್ಠ ಸುಡು ಮತಿಹೀನ ನೀನು ಎಂದು ಎನ್ನುತ್ತ ಕತ್ತಿಯಲ್ಲಿ ಬೈದು ಭಂಗಿಸಿದ. ನೋಡಿ, ಭತ್ತ ಏನು ಮಾಡತ್ತಪ್ಪ ಅಂದ್ರೆ 4ನೇ ಪದ್ಯದಲ್ಲಿ ನೋಡಿ, ಈ 4ನೇ ಪದ್ಯದಲ್ಲಿ ಏನು ಹೇಳತ್ತಪ್ಪ ಅಂತಂದ್ರೆ, ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಟ್ಟಿರುತ್ತೆ ಯಾರಿಗೆ, ಭತ್ತಕ್ಕೆ. ಗೌತಮ ಮುನಿಗಳು ಏನು ಹೇಳ್ತಾರ, ನರೇದಲಗ ಅಂದ್ರೆ ರಾಗಿನೇ ಶ್ರೇಷ್ಠ, ಎಲ್ಲ ಧಾನ್ಯಗಳು ಇರಬೇಕಾದ್ರೂ ರಾಗಿನೇ ಶ್ರೇಷ್ಠ ಅಂತ ಹೇಳಿದಾಗ ಅವಾಗ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಿರುವಂತಹ ಭತ್ತ ಏನು ಹೇಳುತ್ತೆ, ಅಲ್ಲಿಯೇ ಎಲ್ಲ ಧಾನ್ಯಗಳ ಜೊತೆಗಿರ್ತಕ್ಕಂತಹ ಈ ರಾಗಿಯನ್ನು ನೋಡಿ ಏನು ಹೇಳುತ್ತಪ್ಪ ಅಂತಂದ್ರೆ, ಅವ್ರು ಗೌತಮ ಮುನಿಗಳೇನೋ ಭೇದ ಭಾವವನ್ನು ಮಾಡ್ತಾ ಇದ್ದಾರೆ, ಸರಿ ಹೌದಾ, ಅದಕ್ಕಾಗಿ ಅವ್ರು ಮಾಡ್ತಿರುವಂಥ ಭೇದ ಭಾವ ಎಷ್ಟು ಸರಿ ಅಂತ ಗೌತಮ ಮುನಿಗಳನ್ನ ಪ್ರಶ್ನೆ ಮಾಡಿದ್ದಲ್ಲದೇ ಕೂಡ ಅಲ್ಲೇ ಇರುವಂತಹ ರಾಗಿಗೂ ಕೂಡ ಏನು ಹೇಳತ್ತಪ್ಪ ಅಂತಂದ್ರೆ ಭತ್ತ, ಏನೋ ಎಲ್ಲವೋ ನರೆದಲಗ ನೀನು ಸಮಾನನೇ ನನಗೆ, ನೀನು ನನಗೆ ಸಮಾನನ ಅಂಥೇಳಿ ಹೀಯಾಳಿಸಿ ಅದನ್ನು ಬೈತಾ ಇದೆ. ನೋಡು, ಇಲ್ಲೇ ನಿಂತಿರುವಂತಹ ಏನೇ ರಾಗಿ ಐತಲ್ಲ, ನೀನು ನನಗೆ ಸಮಾನನ, ಇಲ್ಲಿ ನಮ್ಮನ್ನು ದಾನವಂತಕ ಬಲ್ಲನು. ನೋಡಿ, ಇಲ್ಲಿ ನಮ್ಮನ್ನು ಎಲ್ಲ ಧಾನ್ಯಗಳ ಬಗ್ಗೆ ದೇವರನ್ನ ನಮ್ಮನ್ನು ಬಲ್ತಾನ, ದೇವ್ರಿಗೇನೋ ಗೊತ್ತು ಯಾವುದು ಶ್ರೇಷ್ಠ ಐತಿ ಯಾವುದು ಶ್ರೇಷ್ಠ ಇಲ್ಲ ಅಂಥೇಳಿ
ಆ ದಾನವಂತಕನಿಗೆ ಗೊತ್ತೈತಿ, ಇಬ್ಬರ ಹೆಚ್ಚು ಕುಂದುಗಳ ಜಾನಕಿಪತಿ ಸನಿಯದಲ್ಲಿ ಕುಲಹೀನ ನೀನು ಪ್ರತಿಷ್ಠ ಸುಡು ಮತಹೀನ ನೀನು ಅಂತೇಳಿ ಹೇಳತೈತಿ. ಇಲ್ಲಿ ಜಾನಕಿಪತಿ ಅಂತಂದರೆ ಯಾರು? ಸೀತಾಮಾತೆಯ ಗಂಡನಾಗಿರುವಂತಹ ಶ್ರೀರಾಮಚಂದ್ರ. ಹೌದಾ, ಅವರ ಸಮ್ಮುಖದಲ್ಲೇ ನೀಂತಿ ನಮ್ಮ ಇದರಲ್ಲಿ ಯಾವುದು ಶ್ರೇಷ್ಠ ಅಲ್ಲ ಅನ್ನೋವಂಥದ್ದು ಶ್ರೀರಾಮಚಂದ್ರನಿಗೆ ಗೊತ್ತೈತಿ. ಹೌದಾ, ನೀನು ಕುಲಹೀನ ಅಂತಂದರೆ ಕೆಳ ಜಾತಿಯವರಿಗೆ, ಕೆಳಮಟ್ಟದ ವರ್ಗದವರಿಗೆ ಇರ್ತಕ್ಕಂತಹ ಒಂದು ಆಹಾರ ಧಾನ್ಯ ಅಂತಾನೆ ಹೇಳ್ಬೋದು. ಹೌದಾ, ಅದಕ್ಕೆ ನೀನು ಮತಿಹೀನ ಅದಿ, ನೀನು ಕುಲಹೀನ ಅದಿ ಅಂಥೇಳಿ ಎನ್ನುತ್ತ ಕತ್ತಿಯಲ್ಲಿ ಬೈದು ಭಂಗಿಸಿದ. ಕತ್ತಿ ಅಂದರೆ ಇಲ್ಲಿ ಕೋಪ ಅಂತ ಅರ್ಥ. ಹೀಗಾಗಿ ನೀನು ಮತಿಹೀನನದಿಯ ಕುಲಹೀನನಿದೆಯ ಜಾನಕಿಪತಿಯ ಸಮ್ಮುಖದಲ್ಲೇ ಗೊತ್ತೈತಿ ಆದ್ರೆ ನೀನು ಕುಲಹೀನ ಮತಿಹೀನನದಿಯಪ್ಪ. ನೀನು ಕೋಪದಲ್ಲಿ ಹೇಳತೈತಿ, ಕೋಪದಲ್ಲಿ ರಾಗಿಯನ್ನು ಬೈದು ಹೀಯಾಳ್ಸಕತ್ತೈತಿ. ಯಾವುದು? ಭತ್ತ. ಯಾಕಂದರೆ ಸಿಕ್ಕಾಪಟ್ಟೆ ಗೌತಮ ಮುನಿಗಳು ರಾಗಿನೇ ಶ್ರೇಷ್ಠ ಅಂತ ಹೇಳಿದ್ದಕ್ಕಾಗಿ ಅದು ಸಿಕ್ಕಾಪಟ್ಟೆ ಕೋಪವನ್ನು ಮಾಡ್ಕೊಂಡಿರುವಂತಹ ಭತ್ತ ಏನು ಮಾಡತೈತಿ? ರಾಗಿಯನ್ನು ಹೀಯಾಳಿಸಿ ಕೋಪದಲ್ಲಿ ಮತ್ತಷ್ಟು ಅದನ್ನು ಸಿಟ್ಟು ಬರುವಂಗೆ ಮಾಡಾಕತ್ತೈತಿ. ಯಾವುದು? ಭತ್ತ ರಾಗಿಗೆ ಮಾಡ್ತಾ ಇದೆ. ಮುಂದೆ ನೋಡ್ರಿ ಏನು ಹೇಳತ್ತಾ? ಕ್ಷಿತಿಯಮರರ ಉಪನಯನದಲ್ಲಿ ಸೂರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದಲ್ಲಿ ಆರತಿಗೆ ಹಿರಿಯರಲ್ಲಿ ಕ್ರತುಗಳ ಎಡೆಯ ಒಳಗೆ ಅರಮನೆಯಲ್ಲಿ ಪ್ರತಿದಿನವೂ ರಂಜಿಸುತ್ತಾ ದೇವರಿಗೆ ಅತಿಶಯದ ನೈವೇದ್ಯ ತಾನು ಇಹೇನು ಎಂದನು ಆವೃಹಿಗ. ನೋಡಿ ಭತ್ತ ಏನು ಹೇಳತ್ತಪ್ಪ ಅಂದ್ರೆ 5ನೇ ಪದ್ಯದಲ್ಲಿ ನೋಡಿ ಭತ್ತ ಏನು ಹೇಳತ್ತಪ್ಪ ಅಂತಂದ್ರೆ ಇದುವರೆಗೂ ಅದನ್ನು ಹೀಯಾಳಿಸಿ ಮಾತನಾಡಿದ್ದು ಗೌತಮ ಮುನಿಗಳು ಹೇಳಿದ್ದನ್ನು ಮಾತ್ರ ಕೇಳೋದ್ರ ಜೊತೆಗೆ ತನ್ನ ಶ್ರೇಷ್ಠತೆಯನ್ನು ಬಗ್ಗೆ ಏನು ಹೇಳತ್ತಪ್ಪ ಅಂತಂದ್ರೆ ಭತ್ತ ಇಲ್ಲಿ ಹೇಳಕ್ಕೆ ಹೋಗ್ತದೆ. ಏನಂತಂದ್ರೆ ಕ್ಷಿತಿಯಮರರ ಉಪನಯನದಲ್ಲಿ ನೋಡಿ, ಕ್ಷಿತಿಯಮರರು ಅಂದರೆ ಇಲ್ಲಿ ಬ್ರಾಹ್ಮಣರ ಉಪನಯನ ಕಾರ್ಯದಲ್ಲಿ ನನ್ನನ್ನು ಬಳಸ್ತಾರ. ಸೂರತ ಸುಭೋಜನ ಅಂದರೆ ಬ್ರಾಹ್ಮಣರ ಭೋಜನ ಮಾಡುವಂತಹ ಸಮಯದಲ್ಲಿ, ಬ್ರಾಹ್ಮಣರು ಊಟ ಮಾಡುವಂತಹ ಸಮಯದಲ್ಲಿ ಕೂಡ ನನ್ನನ್ನು ಬಳಸ್ತಾರ. ಪರಮ ಮಂತ್ರಾಕ್ಷತೆಗಳಲ್ಲಿ ನೋಡಿ, ಶುಭ ಕಾರ್ಯಗಳಾಗುತ್ತಿರುವಂತಹ ಸಂದರ್ಭದಲ್ಲಿ ಮಂತ್ರಾಕ್ಷತೆಗಾಗಿ ಏನು ಮಾಡ್ತಾರೆ? ಅಕ್ಕಿಯನ್ನು ಬಳಸ್ತೀವಿ. ಶುಭ ಶೋಭನದಲ್ಲಿ ನೋಡಿ, ಏನಾದರೂ ಶುಭ ಸಮಾರಂಭ ಆಗಿರ್ಬೋದು, ಮದುವೆ, ಲಗ್ನ ಅಥವಾ ಯಾವುದಾದರೂ ಒಂದು ಸಮಾರಂಭ ಆಗಿರುವಂತಹ ಸಂದರ್ಭದಲ್ಲಿ ನಾವು ಅಕ್ಕಿಯನ್ನು ಬಳಸುವಂತಹ ಒಂದು ಪದ್ಧತಿ ಐತಿ. ಆರತಿಗೆ ಹಿರಿಯರಲ್ಲಿ ಕ್ರತುಗಳು ನೋಡಿ, ಹೀಗೆ ಯಜ್ಞ ಯಾಗಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೂಡ, ಈಗ ಯಜ್ಞ ಯಾಗಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಎಳ್ಳು ಅಂಥೇಳಿ ಅದರಲ್ಲಿ ಏನು ಮಾಡ್ತಾರೆ? ಆ ಯಜ್ಞದಲ್ಲಿ ಹಾಕುವಂಥ ಒಂದು ಪ್ರತೀತಿ ಮೊದಲಿಂದನೂ ಕೂಡ ಐತೆ. ಹೌದಾ, ಅಂಥ ಸಂದರ್ಭದಲ್ಲೂ ಕೂಡ ನನ್ನನ್ನು ಬಳಸ್ತಾರ. ಎಡೆಯ ಒಳಗೆ ಅರಮನೆಯಲ್ಲಿ ಪ್ರತಿದಿನವೂ ರಂಜಿಸುತ್ತಾ ದೇವರಿಗೆ ನೋಡಿ, ಎಡೆಯನ್ನು ಮಾಡ್ಬೇಕಂದ್ರೆ ನನ್ನನ್ನೇ ಬಳಸ್ತಾರ. ದೇವರಿಗೆ ನಾವು ನೈವೇದ್ಯವನ್ನು, ಪ್ರಸಾದವನ್ನು, ಅರ್ಪಣೆಯನ್ನು ಮಾಡಬೇಕಾದ್ರೂ ಕೂಡ ಏನು ಮಾಡ್ತಾರೆ? ಭತ್ತವನ್ನೇ ಬಳಸ್ತಾರೆ, ಅಕ್ಕಿಯನ್ನೇ ಬಳಸ್ತಾರೆ. ಪ್ರತಿದಿನವೂ ಅರಮನೆಯಲ್ಲೂ ಕೂಡ ನನ್ನನ್ನು ಉಪಯೋಗವನ್ನು ಮಾಡ್ತಾರೆ. ನಾನೇ ಶ್ರೇಷ್ಠ, ನೈವೇದ್ಯಕ್ಕೂ ಕೂಡ ನಾನೇ ಶ್ರೇಷ್ಠ ಅಂತ ಏನು ಮಾಡ್ತೈತಿ? ಅತಿಶಯದ ನೈವೇದ್ಯ ತಾನು ಇಹೇನು ಎಂದನು ಆವೃಹಿಗ. ನೋಡಿ ಅವಾಗ ಏನು ಹೇಳತ್ತಪ್ಪ ಅಂತಂದ್ರೆ ಭತ್ತ ನೈವೇದ್ಯಕ್ಕೂ ಕೂಡ ನನ್ನನ್ನು ಬಳಸ್ತಾರ ಅಂತ ಹೇಳ್ತೈತಿ. ನೋಡಿರಿ 5ನೇ ಪದ್ಯದಲ್ಲಿ ನಮಗೇನು ತಿಳ್ಕೊದಪ್ಪ ಅಂದ್ರೆ ಬ್ರಾಹ್ಮಣರ ಉಪನಯನ ಮಾಡುವಂಥ ಸಂದರ್ಭದಲ್ಲಿ, ಬ್ರಾಹ್ಮಣರು ಆಮೇಲೆ ಭೋಜನ ಮಾಡುವಂಥ ಸಂದರ್ಭದಲ್ಲಿ, ಮಂತ್ರ ಶುಭ ಸಮಾರಂಭಗಳು ನಡೆಯುವಂಥ ಸಂದರ್ಭದಲ್ಲಿ, ಯಜ್ಞ ಯಾಗದಿಗಳು ನಡೆಯುವಂತಹ ಸಂದರ್ಭದಲ್ಲಿ, ಅರಮನೆಗಳಲ್ಲಾಗಿರ್ಬೋದು, ಆಮೇಲೆ ಪ್ರತಿದಿನ ದೇವರಿಗೆ ಪ್ರಸಾದವನ್ನು, ಸಿಹಿಯನ್ನು ಮಾಡುವುದರ ಮುಖಾಂತರ ಏನು ಮಾಡ್ತಾರೆ? ಆ ಅಕ್ಕಿಯಿಂದ ಸಿಹಿಯನ್ನು ಮಾಡಿ ದೇವರಿಗೆ ನೈವೇದ್ಯನ ಹಿಡಿಯುವಂಥ ಒಂದು ಪ್ರತೀತಿ ಐತಿ. ಹೌದಾ, ಹೀಗಾಗಿ ಅಂಥ ಸಂದರ್ಭದಲ್ಲಿ ಕೂಡ ನನ್ನನ್ನು ಏನು ಮಾಡ್ತಾರೆ? ಉಪಯೋಗವನ್ನು ಮಾಡ್ತಾರೆ. ಹೀಗೆ ಇಷ್ಟೆಲ್ಲ ಉಪಯೋಗಕ್ಕೊಳಗಾಗಿರುವಂತಹ ನಾನೇ ಶ್ರೇಷ್ಠ ಅಂಥೇಳಿ ಏನು ಮಾಡ್ತೈತಿ ಭತ್ತ ಅವಾಗ ಯಾರಿಗೆ ಹೇಳ್ತೈತಿ? ರಾಗಿಗೆ ಹೇಳ್ತೈತಿ. ಅವಾಗ ರಾಗಿ ಇಷ್ಟೆಲ್ಲ ಈಗ ಇದುವರೆಗೂ ಭತ್ತ ಹೇಳಿದ್ದನ್ನೆಲ್ಲವನ್ನು ಮೌನದಿಂದ ಕೇಳಿಸ್ಕೊಂಡಂತಹ ರಾಗಿಗೆ ಇನ್ಮೇಲೆ ತಡೆದುಕೊಳ್ಳೋಕೆ ಆಗುವುದಿಲ್ಲ. ಅವಾಗ ರಾಗಿ ಏನದಕ್ಕೆ ಉತ್ತರವನ್ನು ಕೊಡ್ತೈತಿ ನೋಡಿ 6ನೇ ಪದ್ಯದಲ್ಲಿ. ಸತ್ಯಹೀನನು ಬಡವರನ್ನು ಕಣ್ಣೆತ್ತಿ ನೋಡೆ, ಧನಾಢ್ಯರನ್ನು ಬೆಂಬೆತ್ತಿ ನಡೆವ ಅಪೇಕ್ಷೆ ನಿನ್ನದು. ಹೇಳಲು ಏನು ಅದನ್ನು ಹೆತ್ತ ಬಾಣಂತಿಯರು ರೋಗಿಗೆ ಪಥ್ಯ ನೀನು. ಇಹೇ ಹೆಣದ ಬಾಯಿಗೆ ತುತ್ತು ನೀನು. ಇಹೇ ನಿನ್ನ ಜನ್ಮ ನಿರರ್ಥಕವು ಎಂದ. ನೋಡಿ ರಾಗಿ ಏನು ಹೇಳತ್ತಪ್ಪ ಅಂದ್ರೆ ಭತ್ತಕ್ಕೆ 6ನೇ ಪದ್ಯದಲ್ಲಿ
ನೋಡಿ ಇಷ್ಟೆಲ್ಲ ಅವಮಾನವನ್ನು ಸಹಿಸ್ಕೊಂಡಿರುವಂಥ ರಾಗಿ ಇನ್ನು ಮುಂದೆ ಸಹಿಸ್ಕೋದಿಲ್ಲ. ಅವಾಗ ಏನು ಹೇಳ್ತದಪ್ಪ ಅಂತಂದ್ರೆ, ಸತ್ಯಹೀನನು ಬಡವರನ್ನು ಕಣ್ಣೆತ್ತಿ ನೋಡಿ ಅವಾಗ ಭತ್ತಕ್ಕೆ ಅದು ಯಾವ ರೀತಿಯಾಗಿ ಬೈತಾ ಇದೆಪ್ಪ ರಾಗಿ ಅಂದ್ರೆ, ನೀನು ಸತ್ಯಹೀನನದೀಯ, ಹೌದಾ, ನೀನು ಶ್ರೀಮಂತರ ಮನೆಯಲ್ಲಿ ಮಾತ್ರ ಇರ್ತೀಯ, ನೀನು ಶ್ರೀಮಂತರ ಆಹಾರವಾಗಿ ಮಾತ್ರ ಇರ್ತೀಯ, ನಿನಗೆ ಬಡವರು ಅನ್ನೋದು ನಿನಗೆ ಕಾಣುವುದಿಲ್ಲ, ನೀನು ಕಣ್ಣೆತ್ತಿ ಕೂಡ ಅವರನ್ನು ನೋಡುವುದಿಲ್ಲ, ಸತ್ಯಹೀನನದಿಯ, ನೀ ಬಡವರನ್ನು ಕಣ್ಣೆತ್ತಿ ನೋಡಿ ಧನಾಢ್ಯರನ್ನು ಬೆಂಬೆತ್ತೆ ನಡೆಯುವ ಅಪೇಕ್ಷೆ ನೀನು ಶ್ರೀಮಂತರ ಜೊತೆಗಿರುವಂಥ ಅಪೇಕ್ಷೆ ಮಾತ್ರ ನಿನ್ನದಾಗಿರ್ತತಿ. ನಿನಗೆ ಏನಾರ ಹೇಳಿ ಅದನ್ನು ಹೆತ್ತ ಬಾಣಂತಿಯರು ರೋಗಿಗೆ ಪತ್ತೆ, ನೀನು ಹೆತ್ತ ಬಾಣಂತಿ ಆಗತಾನೇ ಗರ್ಭಿಣಿ ಇರುವಂತಹ ಮಹಿಳೆ ಅವಳು ಹೆರಿಗೆ ಆದ ನಂತರ ಅವಳು ಏನು ಮಾಡ್ತಾಳೆ, ಬಾಣಂತಿಯರಿಗೆ ಪತ್ತೆ ಆಗಿರುವಂಥವು ನೀನು, ರೋಗಿಗಳಿಗೆ ಪತ್ತೆ ನೀನು, ಹೆಣದ ಬಾಯಿಗೆ ತುತ್ತು ನೀನು. ನೋಡಿ ಈಗ ಮರಣ ಹೊಂದಿರುವಂತಹ ಸಂದರ್ಭದಲ್ಲಿ ಹೆಣದ ಬಾಯಿಗೆ ಅಕ್ಕಿ ಕಾಳು ಹಾಕಬೇಕು ಅಂತ ಹೇಳ್ತಾರಲ್ವಾ, ಹಾಗಾಗಿ ಹೆಣದ ಬಾಯಿಗೆ ತುತ್ತು ನೀನು, ನೀಹೇ ನಿನ್ನ ಜನ್ಮ ನಿರರ್ಥಕವು ಎಂದವಾಗ ನಿನ್ನ ಜನ್ಮ ಇಷ್ಟೆಲ್ಲ ಇದ್ದು ಕೂಡ ನಿರರ್ಥಕ, ಹೌದಾ ಅಂತ ಹೇಳತ್ತ. ನೋಡಿ 6ನೇ ಪದ್ಯ ಭಾಗದಲ್ಲಿ ರಾಗಿ ಏನು ಹೇಳತೈತಿ, ಯಾರಿಗೆ ಭತ್ತಕ್ಕೆ ಹೇಳತೈತಿ, ಏನಂತ ಹೇಳತೈತಿ, ಸತ್ಯನದಿ ನೀನು ಬಡವರನ್ನು ಕಣ್ಣೆತ್ತಿ ಕೂಡ ನೋಡುವುದಿಲ್ಲ, ನೀನು ಧನಾಢ್ಯರ ಶ್ರೀಮಂತರಿಗೆ ಮಾತ್ರ ಬೆಲೆಯನ್ನು ಕೊಡ್ತೀಯ, ಶ್ರೀಮಂತರ ಜೊತೆ ಇರುವಂಥ ಅಪೇಕ್ಷೆ ಮಾತ್ರ ನಿನ್ನದು. ಆಗ ತಾನೇ ಬಾಣಂತಿಯರು ಏನಿರ್ತಾರಲ್ಲ ಆ ಬಾಣಂತಿಯರಿಗೆ ಪತ್ತೆ ಆಗಿರುವಂಥವು ನೀನು, ರೋಗಿಗಳಿಗೆ ಪತ್ತೆ ನೀನು, ಹೆಣದ ಬಾಯಿಗೆ ತುತ್ತು ನೀನು ಅಂತೇಳಿ, ನೀನು ಇಷ್ಟೆಲ್ಲ ಇದ್ರೂ ಕೂಡ ನಿನ್ನ ಜನ್ಮ ನಿರರ್ಥಕ ಅಂಥೇಳಿ ಏನು ಮಾಡತೈತಿ ರಾಗಿ ಯಾರು ಹೇಳತ್ತಪ್ಪ ಅಂದ್ರೆ ಭತ್ತಕ್ಕೆ ಹೇಳತ್ತ. ಮುಂದೆ ನೋಡಿ 7ನೇ ಪದ್ಯ ಭಾಗದಲ್ಲಿ ಮುಂದೆ ಏನು ಹೇಳ್ತಾರ ಅಂತಂದ್ರೆ, ಮಳೆ ತೆಗೆದು ಬೆಳೆಯು ಅಡಗಿ ಕ್ಷಾಮದ ವಿಲಯ ಕಾಲದೋಳ್ ಅನ್ನ ಇಲ್ಲದೆ ಅಳಿವ ಪ್ರಾಣಿಗಳ ಆಧರಿಸಿ ಸಲಹುವೆನು ಜಗವು ಅರಿಯೇ ಎಲವೋ ನೀನು, ಎಲ್ಲಿ ಇಹೆವೋ ನಿನ್ನಯ ಬಳಗವದು ತಾನು, ಎಲ್ಲಿ ಇಹುದು ಈ ಹಲವು ಹುಲು ಧಾನ್ಯಗಳು ಎನಗೆ ಸರಿದೊರೆಯೇ ಕೇಳು ಎಂದ. ನೋಡಿ 7ನೇ ಪದ್ಯದಲ್ಲಿ ಏನು ಹೇಳತ್ತಪ್ಪ ಅಂದ್ರೆ, ರಾಗಿ ಮುಂದುವರಿದು ಭತ್ತಕ್ಕೆ ಹೇಳತೈತಿ ಏನಂತ, ಮಳೆ ತೆಗೆದು ಬೆಳೆಯು ಅಡಗಿ ಕ್ಷಾಮದ ವಿಲಯ ಕಾಲದೋಳು. ನೋಡಿ ಮಳೆಯೆಲ್ಲ ಹೋಗಿ ಬೆಳೆಯೆಲ್ಲ ಹೋಗಿ ಮಳೆಯೇ ಬೆಳೆ ಬರದೇ ಇರುವಂತಹ ಸಮಯದಲ್ಲಿ ಏನಾಗುತ್ತೆ, ಬರಗಾಲ ಬರುತ್ತೆ, ಕ್ಷಾಮ ಬರುತ್ತಲ್ವಾ, ಅಂಥ ಸಂದರ್ಭದಲ್ಲಿ ಎಲ್ಲ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತೇನೆ ನಾನು, ಎಲ್ಲ ಪ್ರಾಣಿಗಳಿಗೆ ನಾನೇನು ಮಾಡ್ತೀನಿ, ಆಹಾರವಾಗ್ತೀನಿ. ಆದರೆ ನೀನು ಹಾಗಲ್ಲ, ನೀನೇನು ಈಗ ಭತ್ತವನ್ನು ಬೆಳಿಬೇಕಾದ್ರೆ ಅದಕ್ಕೆ ಅತಿಯಾದಂತಹ ನೀರು ಬೇಕು, ಗದ್ದೆಯಲ್ಲಿ ಕೂಡ ಅತಿಯಾದಂತಹ ನೀರು ಹಾಕಿದರೆ ಮಾತ್ರ ಭತ್ತ ಏನಾಗ್ತಿ ಅತ್ಯಂತ ಚೆನ್ನಾಗಿ ಬಂದುಬಿಡತ್ತೆ, ಹೌದಲ್ವಾ ಭತ್ತ. ಆದರೆ ರಾಗಿ ಹಾಗಲ್ಲ, ಎಲ್ಲ ವೇಳೆಯಲ್ಲೂ ಎಲ್ಲ ಕಾಲದಲ್ಲಿಯೂ ಕೂಡ ಅದಕ್ಕೆ ನೀರಿರಲಿ ಇಲ್ಲದೇ ಇರಲಿ ಅದೇನು ಮಾಡ್ತಿ, ರಾಗಿ ತನ್ನಿಂದ ತಾನೇ ಬರುತ್ತೆ, ಹೌದಾ. ಹಾಗಾಗಿ ಆದರೆ ಭತ್ತಕ್ಕೆ ಆಗಲ್ಲ, ನೀರಿದ್ದರೆ ಮಾತ್ರ, ಅಲ್ಲೇನು ಮಳೆ ಬೆಳೆ ಇದ್ದರೆ ಮಾತ್ರ ಚೆನ್ನಾಗಿ ಮಳೆ ಆದರೆ ಮಾತ್ರ, ಅಥವಾ ನೀರನ್ನು ಹಾಯಿಸಿದ್ರೆ ಮಾತ್ರ, ಗದ್ದೆಯಲ್ಲಿ ನೀರನ್ನು ಬಿಟ್ಟರೆ ಮಾತ್ರ ಏನಾಗುತ್ತೆ ಭತ್ತ ಬರುತ್ತೆ. ಆದರೆ ರಾಗಿ ಆಗಲ್ವಲ್ಲ, ಮಳೆಯೆಲ್ಲ ಹೋಗಿ ಬೆಳೆಯೆಲ್ಲ ಹೋಗಿ ಕ್ಷಾಮ ಬಂದಿರುವಂಥ ಸಂದರ್ಭದಲ್ಲಿ, ಬಡತನ ಬಂದಿರುವಂಥ ಸಂದರ್ಭದಲ್ಲಿ, ಬರಗಾಲ ಬಂದಿರುವಂತಹ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ, ಅನ್ನ ಇಲ್ಲದೆ ಸಾಕಷ್ಟು ಪ್ರಾಣಿಗಳು ಏನು ಮಾಡ್ತಿರ್ತಾವ, ಸಾವನ್ನಪ್ತಿರುವಂತಹ ಸಂದರ್ಭದಲ್ಲಿ ನಾನು ಎಲ್ಲ ಪ್ರಾಣಿಗಳು ಆಹಾರವಾಗ್ತೀನಿ, ಎಲ್ಲರಿಗೂ ಕೂಡ ನಾನು ಆಹಾರವಾಗ್ತೀನಿ. ಆದರೆ ನೀನು ಹಾಗಲ್ಲ, ನೀನು ತಿಳ್ಕೊ, ನಿನ್ನ ಬಳಗ ಅನ್ನೋದು ಏನೈತಲ್ಲ, ನೀನು ಅವಾಗ ನಿನ್ನ ಬಳಗ ಏನೈತಲ್ಲ ಎಲ್ಲ ಧಾನ್ಯಗಳಲ್ಲಿ ನೀನು ಅಷ್ಟೊಂದು ನಿನ್ನ ಬಳಗ ಅಂತ ಏನು ಹೇಳ್ತಿರಲ್ಲ, ಅಂಥ ಸಂದರ್ಭದಲ್ಲಿ ನೀವೆಲ್ಲ ಎಲ್ಲಿರ್ತೀರಿ ಅಂತೇಳಿ ರಾಗಿ ಅವರಿಗೆ ಪ್ರಶ್ನೆಯನ್ನು ಮಾಡುತ್ತಾ. ಆದರೆ ನಿನ್ನ ಜೊತೆ ಇನ್ನು ಹಲವು ಧಾನ್ಯಗಳದಾರಲ್ಲ ಅವರೆಲ್ಲ ಎಲ್ಲಿರ್ತೀರಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತೈತಿ, ಹೌದಾ. ಅವಾಗ ಇಲ್ಲೇನಾಗತ್ತಾ, ಮಳೆ ಬೆಳೆ ಎಲ್ಲ ಹೋಗಿ ಕ್ಷಾಮ ಬಂದಿರುವಂಥ ಸಂದರ್ಭದಲ್ಲಿ ಭತ್ತ ಯಾವುದು ಇರಂಗೇ ಇಲ್ಲ. ಅವಾಗ ನಾನು ಎಲ್ಲ ಪ್ರಾಣಿಗಳಿಗೂ ಎಲ್ಲರಿಗೂ ನಾನು ಆಹಾರವಾಗ್ತೀನಿ. ಆದರೆ ನೀನು ನಿನ್ನ ಬಳಗ, ನಿನ್ನ ಹಲವಾರು ಧಾನ್ಯಗಳು, ಇನ್ನು ಹಲವು ಉಳಿದಂತಹ ಧಾನ್ಯಗಳು ನೀವೆಲ್ಲ ಎಲ್ಲಿ ಹೋಗಿರ್ತೀರಿ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತತಿ. ನೋಡಿ ಇಷ್ಟೆಲ್ಲ ಆದರೂ ಕೂಡ ಭತ್ತನೂ ಏನು ಕಡಿಮೆ ಇಲ್ಲ ಅನ್ನೋ ಥರ ಮಾತಾಡತೈತಿ, ರಾಗಿನೂ ಕೂಡ ತನಗೂ ಏನು ಕಡಿಮೆ ಇಲ್ಲ ಅನ್ನೋ ಥರ ಇನ್ನೇನು ಯುದ್ಧ ಆಗಬೇಕು, ಯುದ್ಧದ ಸಂದರ್ಭದಲ್ಲಿ ಚಿರಾಪಟೆಯಾಗಿ ಎರಡೂ ಹೆಂಗೆ ಮಾತಾಡಕತ್ತಾವ. ಅವಾಗ ಮಾತನಾಡುವಂಥ ಸಂದರ್ಭ ಶ್ರೀರಾಮಚಂದ್ರ ಏನು ಅನ್ಕೋತಾರಪ್ಪ ಅಂತಂದರೆ, ನೋಡಿ ಮುಂದಿನ ಭಾಗದಲ್ಲಿ, ಮಸೆದದು ಇತ್ತಂಡಕ್ಕೆ ಮಸ್ತರ ಪಿಸುನ ಬಲರು ಅತಿ ನಿಷ್ಠುರರು ವಾದಿಸಲು ಕಂಡನು ನೃಪತಿ ಮನದಲ್ಲಿ ನೋಡಿ ನಸುನಗುತ್ತ ಹಿಸುನರ್ ಇವದಿರ್ಮಸ್ತರವ ಮಾಣಿಸುವ ಹದನ ಏನು ತ ಯೋಚಿಸಿದ ಸುರ ಮುನಿಪರ ನೋಡೆ ಗೌತಮ ಮುನಿಪನು ಇಂತು ಎಂದ. ನೋಡಿ ಇಲ್ಲಿ ಶ್ರೀರಾಮಚಂದ್ರ ಏನು ಅನ್ಕೋತಾರಪ್ಪ ಅಂತಂದ್ರೆ,
ನೋಡಿ ಶ್ರೀರಾಮಚಂದ್ರ ಏನನ್ನತ್ತಾರಪ್ಪ, ಇವರಿಬ್ಬರು ಜಗಳವನ್ನು ಭತ್ತ ಆಗಲಿ ಮತ್ತು ರಾಗಿ ಆಗಲಿ ಇಬ್ಬರು ನಾನೇ ಶ್ರೇಷ್ಠ ಅಂತ ಏನು ಜಗಳಾಡತ್ತಾರಲ್ಲ, ಇವರಿಬ್ಬರನ್ನು ನೋಡಿರುವಂಥ ಶ್ರೀರಾಮಚಂದ್ರ ಏನು ಅನ್ಕೋತಾರಪ್ಪ ಅಂದ್ರೆ, ಮಸೆದದು ಇತ್ತಂಡಕ್ಕೆ ಮಸ್ತರ ಪಿಸುನ ಬರೋರು. ಇವರಿಬ್ಬರು ಒಬ್ಬರಿಗಿಂತ ಒಬ್ರು ಏನು ಕಡಿಮೆ ಇಲ್ಲ. ಭತ್ತದ ಮೇಲೆ ರಾಗಿ ಮೇಲೆ ಭತ್ತ, ಇಬ್ಬರು ಏನು ಹೇಳ್ತಾರೆ ಪಿಸುನ ಅಂದ್ರೆ ಚಾಡಿಕೋರ ಅಥವಾ ನೀಚ. ಹೌದಾ, ಇವರಿಬ್ಬರು ಚಾಡಿಕೋರರೇ ಅದಾರ, ಇವರಿಬ್ಬರು ವಾದಿಸೋರೇ ಅದಾರ. ನೃಪತಿ ಅಂದ್ರೆ ಶ್ರೀರಾಮಚಂದ್ರ ಅಂತ ಮೊದಲೇ ಹೇಳಿದೆ. ಹೌದಾ, ಇವ್ರ ಮನದಲ್ಲಿ ಏನು ಅನ್ಕೋತಾರಪ್ಪ ನಸುನಗುತ್ತಾ, ಇವರಿಬ್ಬರು ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳೋರೇ ಅದಾರ. ನಾನು ರಾಗಿಗಿಂತ ಭತ್ತ ಶ್ರೇಷ್ಠ ಅನ್ನೋದು, ಭತ್ತಕ್ಕಿಂತ ರಾಗಿ ಶ್ರೇಷ್ಠ ಅನ್ನೋದು, ರಾಗಿ ಮೇಲೆ ಭತ್ತ ಚಾಡಿ ಹೇಳೋದು, ಭತ್ತದ ಮೇಲೆ ರಾಗಿ ಚಾಡಿ ಹೇಳೋದು ಆಗ್ತಾ ಇದೆ. ಹೀಗಾಗಿ ಶ್ರೀರಾಮಚಂದ್ರ ಅವ್ರ ಮನಸ್ಸಿನಲ್ಲಿ ನಸುನಗುತ್ತಾ ಹಿಸುನರ ಅಂದ್ರೆ ಅಹಂಕಾರ ಉಳ್ಳವ್ರು ಅದಾರ. ಇಬ್ಬರು ಒಂದು ಕುಸ್ಥಿತ ಬುದ್ಧಿಯವ ಅಂತ ಕರಿತೀವಿ. ಅಹಂಕಾರದವರು ಅಂದ್ರೆ ಇವರಿಬ್ರು ಅಹಂಕಾರ ಉಳ್ಳವರೇ ಅದಾರ. ಇವರಿಬ್ಬರನ್ನ ಮನಸ್ಬೇಕಾದ್ರೆ ಏನು ಮಾಡಬೇಕು ಅಂಥೇಳಿ ಎನ್ನುತ್ತಾ ಯೋಚಿಸಿದ ಸುರ ಮುನಿಪರ ನೋಡ ಗೌತಮ ಮುನಿಪನು ಇಂತು ಎಂದ. ನೋಡಿ, ಅವಾಗ ಇವರು ಯೋಚಿಸ್ತಾ ಏನು ಮಾಡ್ತಾರೆ, ಶ್ರೀರಾಮಚಂದ್ರ ಗೌತಮ ಮಹರ್ಷಿಗಳ ಕಡೆಗೆ, ಗೌತಮ ಮುನಿಗಳ ಕಡೆಗೆ ನೋಡ್ತಾರ. ಗೌತಮ ಮುನಿಗಳು ಕೂಡ ಅವರ ಮುಖದ ಭಾವವನ್ನು ಅರಿತುಕೊಂಡಂತಹ ಗೌತಮ ಮುನಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ, ಅರಸುಗಳು ನಾವೆಲ್ಲ ಭೂಮಿ ಸುರರು ನೆರೆದಿಹ, ದಾನವರು ವಾನನರು ನಮಗೆ ಈ ನ್ಯಾಯವನ್ನು ಪರಿಹರಿಸಲು ಅಳವಲ್ಲ ಕರೆಸುವೆವು. ಹರಿಹರ ವಿರಂಚಿ ಆದ್ಯರನು ಅಯೋಧ್ಯೆಗೆ ಅವರ ಗುಣವ ಆಧರಿಸಿ ಹೇಳುವರು ನಯದೋಳ್ ಎಂದನು ರಾಮ ನಸುನಗುತ್ತಾ. ನೋಡಿ, ಅರಸುಗಳು ನಾವೆಲ್ಲ ಭೂಮಿ ಸುರರು ನೆರೆದಿಹ, ದಾನವರು ವಾನನರು ನಮಗೆ. ನೋಡಿ, ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಗೌತಮ ಮುನಿಗಳು ಮುಂದೆ ಏನು ಹೇಳ್ತಾರ ಅಂತಂದ್ರೆ, ಅವರ ಶ್ರೀರಾಮಚಂದ್ರ ಮನದಲ್ಲಿ ಅಂದುಕೊಂಡಿರುವಂಥ ಅವ್ರ ಮುಖವನ್ನು ನೋಡ್ತಾರೆ. ಶ್ರೀರಾಮಚಂದ್ರ ಅಂದ್ಕೊಂಡಿರುವಂಥ ಸಂದರ್ಭದಲ್ಲಿ ಅವಾಗ ಏನಾಗತ್ತೆ, ಇಲ್ಲಿ ಅರಸುಗಳದಾರ, ಆಮೇಲೆ ದಾನವರು ಬ್ರಾಹ್ಮಣರದಾರ, ವಾನರ ಸೇನೆ ಐತಿ, ಇಲ್ಲಿ ಜನರದಾರ. ಆದ್ರೆ ನಿಮ್ಮ ನ್ಯಾಯವನ್ನು ಪರಿಹರಿಸಲಿಕ್ಕೆ ನಮಗೇನಾಗ್ತಾ ಇಲ್ಲ, ಸಾಧ್ಯವಾಗ್ತಿಲ್ಲ. ಆಳವಲ್ಲ ಕರೆಸುವೆವು ಹರಿಹರ ವಿರಂಚಿಗಳನ್ನು. ಆದ್ಯರನು ಅಂತಂದ್ರೆ ಇಲ್ಲಿ ಹರಿಹರ ವಿರಂಚಿ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ. ಅವರನ್ನು ಹರಿಹರ ವಿರಂಚಿಗಳನ್ನು ನಾವೇನು ಮಾಡ್ತೀವಿ, ಕರೆಸ್ತೀವಿ. ಆದ್ಯರು ಅಂದ್ರೆ ಅವರಷ್ಟೇ ಅಲ್ಲ, ಅವ್ರ ಜೊತೆಗೆ ದೇವತೆಗಳನ್ನು ಕೂಡ ನಾವೇನು ಮಾಡ್ತೀವಿ, ಕರೆಸ್ತೀವಿ ಅಯೋಧ್ಯೆಗೆ. ಅವರ ಗುಣವ ಆಧರಿಸಿ ಪೇಳ್ವರು ನಯದೋಳ್ ಎಂದನು ರಾಮ ನಸುನಗುತ್ತಾ. ನೋಡಿ, ಇಲ್ಲಿ ಎಲ್ಲರನ್ನ ಕರೆಸಿ ನಾವೇನು ಮಾಡ್ತೀವಿ, ಹೇಳ್ತೀವಿ. ನೋಡಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಗೌತಮರು ಹೇಳ್ತಾರ, ನಾವು ಬ್ರಾಹ್ಮಣರು, ರಾಜರು, ದಾನವರು, ವಾನವರು ಎಲ್ಲರೂ ಇದ್ದೀವಲ್ಲ, ನಮಗೆ ಈ ನ್ಯಾಯವನ್ನು ಪರಿಹರಿಸುವಂತಹ ಸಾಮರ್ಥ್ಯವಿಲ್ಲ. ಹರಿಹರ ಬ್ರಹ್ಮ ಮೊದಲಾದವರನ್ನ ದೇವತೆಗಳನ್ನ ಅಯೋಧ್ಯೆಗೆ ನಾವು ಕರೆಸ್ತೀವಿ. ಅವರು ಇವರ ಗುಣವನ್ನು ಆಧರಿಸಿ ನ್ಯಾಯವನ್ನು ಹೇಳ್ತಾರ ಅಂತೇಳಿ ಹೇಳ್ತಾರ. ಆವಾಗ ರಾಮ ಏನು ನಸುನಗುತ್ತಾ ಹೇಳ್ತಾರ ನೋಡಿ, ಪರಮಧಾನ್ಯದೋಳ್ ಇಬ್ಬರೇ ಇವರು ಇರಲಿ ಸೆರೆಯೊಳಗೆ, 6 ತಿಂಗಳು ಹಿರಿದು ಕಿರಿದು ಎಂಬ ಇವರ ಪೌರುಷವ ಅರಿಯಬಹುದು. ಇನ್ನು ಪುರಕ್ಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು ಕೇಳು ಎನ್ನುತ್ತಾ ಅಯೋಧ್ಯಾಪುರಿಗೆ ಪಯಣವ ಮಾಡ ಹೇಳಿದನು ಆ ವಿಭೀಷಣಗೆ. ನೋಡಿ, ಪರಮಧಾನ್ಯದೊಳು ಇಬ್ಬರೇ ಇವರು ಇರಲಿ ಸೆರೆಯೊಳಗೆ, 6 ತಿಂಗಳು ಹಿರಿದು ಕಿರಿದು ಎಂಬ ಇವರ ಪೌರುಷವ ಅರಿಯಬಹುದು. ಇನ್ನು ಪುರಕ್ಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು ಕೇಳು ಎನ್ನುತ್ತಾ ಅಯೋಧ್ಯಾಪುರಿಗೆ ಪಯಣವ ಮಾಡ ಹೇಳಿದನು ಆ ವಿಭೀಷಣಗೆ. ನೋಡಿ, ಅವಾಗ ಏನು ನಸುನಗುತ್ತಾ ರಾಮ ಏನು ಹೇಳ್ತಾನಪ್ಪ ಅಂದ್ರೆ, ಇವೆರಡೂ ಕೂಡ ಏನು ಮಾಡ್ತಾವೆ, ನಾನು ಶ್ರೇಷ್ಠ ಅಂತ ಹೇಳ್ತಿರ್ತಾರಲ್ಲ. ಇರಲಿ ಸೆರೆಯೊಳಗೆ 6 ತಿಂಗಳು ಅಂತಂದ್ರೆ, ಇಲ್ಲಿ ಸೆರೆಯೊಳಗೆ ಅಂತಂದ್ರೆ ಜೈಲು ಅಂತಲ್ಲ, ಅದೊಂದು ಪದವನ್ನು ಹಂಗೆ ಉಪಯೋಗಿಸಿ ಇಡುವಂಥದ್ದು. ಹೌದಾ, ಹೀಗಾಗಿ ಇವೆರಡೂ ಧಾನ್ಯಗಳನ್ನು ಏನು ಮಾಡೋಣ, 6 ತಿಂಗಳು ನಾವೇನು ಮಾಡೋಣ, ಅಲ್ಲಿ ಸೆರೆ ಒಳಗೆ ಇಟ್ಬಿಡೋಣ. ರಾಗಿ ಮತ್ತು ಭತ್ತವನ್ನು 6 ತಿಂಗಳು ಇಬ್ಬರು ಸೆರೆಮನೆ ಒಳಗೆ ಅವರು ಇಬ್ಬರು ಇರಲಿ. ಇದರಲ್ಲಿ ಹಿರಿದು ಯಾವುದು ಕಿರಿದು ಯಾವುದು ಅನ್ನೋಂಥ ಅವುಗಳ ಪೌರುಷವನ್ನು ನಾವೇನು ಮಾಡ್ಬೋದು, ತಿಳಿದುಕೊಳ್ಬೋದು. ಹೀಗಾಗಿ ಇನ್ನು ಮುಂದೆ ನಾವೇನು ಮಾಡೋಣ, ಅಯೋಧ್ಯೆಗೆ ಹೋದ ನಂತರ 6 ತಿಂಗಳು ಕಳೆದ ಮೇಲೆ ಅಯೋಧ್ಯೆಗೆ ಹೋದ ನಂತರ ನಾವು ನಿಮ್ಮನ್ನು ಕರೆಸ್ತೀವಿ ಅಂತ ಹೇಳಿ ವಿಭೀಷಣನಿಗೆ ಏನು ಮಾಡ್ತಾರೆ, ಅಯೋಧ್ಯೆಗೆ ಪ್ರಯಾಣ ಮಾಡಲು ಹೇಳ್ತಾನೆ ಶ್ರೀರಾಮಚಂದ್ರ. ಹೌದಾ, ಅಲ್ಲಿ ಯಾರಪ್ಪ ಅಂದ್ರೆ ಶ್ರೀರಾಮಚಂದ್ರ ಪರಿವಾರ ಎಲ್ಲ ಬಂದ್ರೆ ರಾಮ, ಲಕ್ಷ್ಮಣ ಮತ್ತು ಸೀತಾಮಾತೆ, ವಿಭೀಷಣ, ವಾನರ ಸೈನ್ಯ ಎಲ್ಲರೂ ಕೂಡ ಅಲ್ಲಿ ಏನು ಮಾಡ್ತಾರೆ, ಇರ್ತಾರೆ. ಹೀಗಾಗಿ ವಿಭೀಷಣನಿಗೆ ಶ್ರೀರಾಮಚಂದ್ರ ಏನು ಆಜ್ಞೆಯನ್ನು ಕೊಡ್ತಾರೆ, ನಾವು 6 ತಿಂಗಳಾದಮೇಲೆ ನಾವೇನು ಮಾಡೋಣ, ಕರೆಸೋಣ, ಈಗ ನಮ್ಗೆ ಅಯೋಧ್ಯೆಗೆ ಹೊರಡಲಿಕ್ಕೆ ವ್ಯವಸ್ಥೆಯನ್ನು ಮಾಡು ಅಂತೇಳಿ ಹೇಳ್ತಾರೆ. ಹೀಗಾಗಿ ಕೊನೆಗೆ 6 ತಿಂಗಳು ಕಳೆದಾದ್ಮೇಲೆ
ಅಯೋಧ್ಯೆಗೆ ಶ್ರೀರಾಮಚಂದ್ರ ಯಾರನ್ನು ಕರೆಸ್ತಾರೆ, ಭತ್ತ ಮತ್ತು ರಾಗಿಯನ್ನು ಸೆರೆಮನೆಯೊಳಗಿರ್ತಕ್ಕಂತಹ ಭತ್ತ ಮತ್ತು ರಾಗಿಯನ್ನು ಅವ್ರಿಗೆ ಎಲ್ಲಿ ಕರೆಸಿರುವಂಥ ಸಂದರ್ಭದಲ್ಲಿ ಭತ್ತ ಏನಾಗಿಬಿಡ್ತದೆ, ತನ್ನ ಸೊಂಟವನ್ನು ಅಂದರೆ ಟೊಂಕವನ್ನು ಮುರಿದುಕೊಂಡು, ಟೊಂಕ ಅಂದರೆ ಇಲ್ಲಿ ಸೊಂಟ ಅಂತ ಕರಿತೀವಿ ಹೌದಾ, ಮುರಿದುಕೊಂಡು ಬಿದ್ದಿರುತ್ತೆ. ಅದರ ರಾಗಿ ಯಾವುದೇ ಕಾಂತಿಯನ್ನು ಕಳೆದುಕೊಂಡಿರೋದಲ್ಲ. ಮೊದಲು ಯಾವ ರೀತಿ ಇರ್ತೈತೋ ಕೊನೆಯವರು ಕೂಡ 6 ತಿಂಗಳು ಕಳೆದ ಮೇಲೂ ಅದೇ ಸ್ಥಿತಿಯನ್ನು ಅದು ರಾಗಿ ಏನು ಮಾಡ್ತಾ ಹೊಂದಿರುತ್ತೆ. ಆದರೆ ಭತ್ತ ಏನು ಮಾಡುತ್ತಾ ಆ ಸ್ಥಿತಿಯನ್ನು ಅದು ಹೊಂದಿರಂಗಿಲ್ಲ ಹೌದಾ. ಅದು ತನ್ನ ಮೊದಲಿದ್ದಂಥ ಸ್ಥಿತಿಯನ್ನು ಕಳೆದುಕೊಂಡಿರುತ್ತೆ. ತನ್ನ ಮುಖದಲ್ಲಿರ್ತಕ್ಕಂತಹ ಕಾಂತಿಯನ್ನು, ತನ್ನ ಇರ್ತಕ್ಕಂತಹ ಕಾಂತಿಯನ್ನೆಲ್ಲ ಅನ್ನೋದು ಕಳೆದುಕೊಂಡಿರುವುದರಿಂದ ಭತ್ತ ಇಲ್ಲೇನಾಗೋದಿಲ್ಲ, ಇದಾಗ ಶ್ರೇಷ್ಠ ಅಂತ ಅನಿಸ್ಕೊಳ್ಳೋದಿಲ್ಲ. ಅದರ ರಾಗಿ ಮೊದಲು ಹೆಂಗೈತಲ್ಲ ಈಗಲೂ ಕೂಡ ಅದೇ ರೀತಿಯಾಗಿ ಶ್ರೇಷ್ಠತೆಯನ್ನು ಒಳಗೊಂಡಿರುವುದರಿಂದ ಅವಾಗ ಶ್ರೀರಾಮಚಂದ್ರ ಏನು ಹೇಳ್ತಾರಪ್ಪ ಅಂದ್ರೆ ರಾಗಿಗೆ ಶ್ರೇಷ್ಠತೆಯನ್ನು, ನೀನೇ ಶ್ರೇಷ್ಠ, ಭತ್ತಕ್ಕಿಂತ ನೀನೇ ಶ್ರೇಷ್ಠ ಅಂತೇಳಿ ಅವಾಗ ಹೇಳ್ತಾರೆ. ಹೇಳಿರುವಂಥ ಸಂದರ್ಭದಲ್ಲಿ ಇಲ್ಲಿ ರಾಗಿ ಏನು ನೋಡ್ತೀವಿ, ತನ್ನ ಹೆಸರನ್ನು ರಾಗಿಗೆ ಶ್ರೀರಾಮಚಂದ್ರ ಇರ್ತಾರೆ. ರಾಮಧಾನ್ಯ ಚರಿತೆ ಅಂತೇಳಿ ನಾವು ಕರಿತೀವಿ. ರಾಮಧಾನ್ಯ ಅಂತ ಯಾವುದಪ್ಪ ಅಂದರೆ ಇಲ್ಲಿ ನಾವು ರಾಗಿಯನ್ನು ಕರಿತೀವಿ. ಹೀಗಾಗಿ ಶ್ರೀರಾಮಚಂದ್ರನಿಂದ ರಾಮಧಾನ್ಯ ಅಂತ ಅನ್ನಿಸ್ಕೊಂಡಂತಹ ರಾಗಿಯೇ ಕಥಾವಸ್ತು. ಇಲ್ಲಿ ರಾಗಿ ಮತ್ತು ಭತ್ತ ಯಾವುದು ಶ್ರೇಷ್ಠ ಅಂತ ಎರಡೂ ಕೂಡ ಜಟಾಪಟಿಯಲ್ಲಿ ಗೆದ್ದಿದ್ದು ಯಾವುದು, ರಾಗಿನೇ ಹೌದಲ್ವಾ. ರಾಗಿನೇ ಶ್ರೇಷ್ಠ ಅಂತೇಳಿ ಇಲ್ಲಿ ಏನಾಗತ್ತಾ ಶ್ರೇಷ್ಠತೆಯನ್ನು ಸಾರಿರುವಂಥ ಒಂದು ಕಥಾವಸ್ತುವನ್ನು ಹೊಂದಿರುವಂಥ ಒಂದು ಪದ್ಯ ಭಾಗ. ಕನಕದಾಸರು ಅತ್ಯಂತ ಅದ್ಭುತವಾಗಿ ತಮ್ಮ ಈ ಪದ್ಯದ ಮುಖಾಂತರ ವರ್ಣನೆ ಮಾಡಿರುವಂತಹದ್ದನ್ನು ನಾವು ಮಕ್ಕಳಿಗೆ ಇಲ್ಲಿ ನೋಡಿದ್ದೀವಿ. ನಿಮಗೆ ಇಂದಿನ ಪದ್ಯ ಭಾಗ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತಾ ಇರ್ತೀನಿ ಮಕ್ಕಳೇ. ಹಾಗೆ ನಿಮಗೆ ಏನಾದರೂ ತಿಳಿದೇ ಇದ್ದರೆ ಅಥವಾ ಯಾವುದರ ಪದ್ಯದ ವಿವರಣೆ ಇನ್ನೊಂದು ಸ್ವಲ್ಪ ಹೇಳಬೇಕಂತ ಅನಿಸಿದ್ರೆ ಮಕ್ಕಳೇ ನೀವೇನು ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೊಮ್ಮೆ ಹೇಳುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡುವೆ. ಅದಾದಮೇಲೆ ನಿಮಗೆ ಈ ಪದ್ಯ ಭಾಗ ಇಷ್ಟವಾದರೆ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಗೆ ಸಪೋರ್ಟನ್ನು ಮಾಡಿ. ನಿಮ್ಮ ಪ್ರತಿಯೊಂದು ಸಪೋರ್ಟ್ನಿಂದ ಕೂಡ ನನಗೆ ಇನ್ನಷ್ಟು ಮತ್ತಷ್ಟು ವಿಡಿಯೋವನ್ನು ಮಾಡಬೇಕು ಅನ್ನುವಂಥ ಹಂಬಲ ಕೂಡ ಹೆಚ್ಚಾಗ್ತತಿ. ನಿಮಗೆಲ್ಲರಿಗೂ ಈ ಪಾಠ ಸರಳವಾಗಿ ಸುಂದರವಾಗಿ ಅರ್ಥವಾಗಿದೆ ಅಂತೇಳಿ ಭಾವಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಎಲ್ಲರಿಗೂ ನಮಸ್ಕಾರ.